ಆಶ್ರಮದ ಹುಡುಗ IAS. ಬೆಟ್ಟದಷ್ಟು ಕಷ್ಟವನ್ನ ಮೆಟ್ಟಿ ನಿಂತ ಧೀರ. ಎಷ್ಟೋ ಜನರಿಗೆ ಎಲ್ಲವೂ ಇದ್ರೂ ಏನೂ ಮಾಡಲಾಗಲ್ಲ. ಕುಂಟು ನೆಪಗಳನ್ನ ಹೇಳುತ್ತಾ ಕಾಲಹರಣ ಮಾಡ್ತಾರೆ. ಆದ್ರೆ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡವರೇ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದವರು ಅನೇಕರು. ಅಂತಹ ಸಾಲಿಗೆ ಸೇರುವ ಮತ್ತೋರ್ವ ಅಧಿಕಾರಿ ಅಬ್ದುಲ್ ನಾಸರ್. 2012ರ ಬ್ಯಾಚ್ನ ಈ ಅಧಿಕಾರಿಯ ಜೀವನವೇ ಒಂದು ರೋಚಕ ಕಥೆಯಾಗಿದೆ. 5 ವರ್ಷದಲ್ಲಿದ್ದಾಗಲೇ ಅನಾಥ ಆಶ್ರಮ ಸೇರಿದ್ರು ಅಬ್ದುಲ್. ಕೇರಳ ಮೂಲದ ಅಬ್ದುಲ್ ಅವರು 5 ವರ್ಷದವರಿದ್ದಾಗ ಅವರ ತಂದೆ ಅಕಾಲಿಕ ಮರಣವಾಗ್ತಾರೆ. 5 ಮಕ್ಕಳನ್ನ ಸಾಕುವ ಜವಾಬ್ದಾರಿ ಅವರ ತಾಯಿಯ ಹೆಗಲೇರುತ್ತೆ. ಆಗ ಅಬ್ದುಲ್ ಅವರು ಒಂದು ಅನಾಥಾಶ್ರಮದ ಪಾಲಾಗ್ತಾರೆ. ಅಲ್ಲೇ ಸುಮಾರು 13 ವರ್ಷಗಳ ಕಾಲ ಇದ್ದುಕೊಂಡು PUC ಪದವಿಯನ್ನ ಪೂರೈಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೆಲಸಕ್ಕಾಗಿ ಸುತ್ತಾಡಿದ ಅಬ್ದುಲ್ ಅವರು ಹೋಟೆಲ್ನಲ್ಲಿ ಸಪ್ಲೈಯರ್ ಆಗ್ತಾರೆ. ಮನೆ ಮನೆಗೆ ಪೇಪರ್ ಹಾಕ್ತಾರೆ. ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆ ಮಾಡ್ತಾರೆ. ಕಲಿಕೆಯಲ್ಲಿ ಅಷ್ಟೇನು ಪ್ರತಿಭಾವಂತರಾಗಿರಲಿಲ್ಲ. ಆದ್ರೂ ಕೇರಳದ ಸರ್ಕಾರದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿ ಅಚ್ಚರಿ ಮೂಡಿಸ್ತಾರೆ. ಈ ವೇಳೆ ಮದುವೆಯಾಗಿ ಬಳಿಕ MSW ಮುಗಿಸ್ತಾರೆ. ಬಳಿಕ 2012ರಲ್ಲಿ IAS ಆಗಿ ನೇಮಕವಾಗ್ತಾರೆ. ಇಂದು ಓರ್ವ ದಕ್ಷ ಅಧಿಕಾರಿಯಾಗಿ ಕೇರಳದಲ್ಲಿ ಮನೆಮಾತಾಗಿದ್ದಾರೆ. ತಾಯಿ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ. ಜೀವನದಲ್ಲಿ ಎಷ್ಟೇ ಸೋಲುಗಳು ಬಂದರೂ ಎದೆಗುಂದಬಾರದು ಅನ್ನೋದಕ್ಕೆ ಅಬ್ದುಲ್ ನಾಸರ್ ಅವರ ಜೀವನವೇ ಪ್ರೇರಣೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ KGಯಿಂದ PG ವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. CBSE ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.